ಮತ್ತು TSP ಹಣ ಏನು SCP and TSP ಹಣ ಏನಿತ್ತು ಆ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದಂಥ ಟೈಮಲ್ಲಿ ಕೂಡ ನಾವು ಯಾರು ತುಟಿಪಿಟಿ ಅನ್ನೋಂಥ ಮಂದಿ ಏನಲ್ಲ. ಆದರೆ ನಮ್ಗೆ ಏನು ಪರಿಸ್ಥಿತಿ ಏನಂದ್ರೆ ಈಗ ನಮ್ಮ ಸಮುದಾಯಕ್ಕೆ ಕೊಡ್ಬೋದು ಅಂತ ಹೇಳಿ ತಿಳ್ಕೊಂಡಿದ್ವಿ. 23-24ನೇ ಇಸ್ವಿಯಲ್ಲಿ ಸುಮಾರು 11,000 ಕೋಟಿ ರೂಪಾಯಿ ಹಣ ಬೇರೆ ಕಡೆ ಡೈವರ್ಟ್ ಮಾಡಿದ್ರು. ಆಮೇಲೆ ಅದೇ ರೀತಿ 24-25ನೇ ಇಸ್ವಿ ಕೂಡ ಹತ್ತತ್ರ 14,000 ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು. ಒಟ್ಟು 23-24 ಇಸ್ವಿದಲ್ಲಿ ಸುಮಾರು 25,000 ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರು. ಅದೇ ರೀತಿ ಇವತ್ತು ಇನ್ನು ಬಜೆಟ್ ಇನ್ನು ಮುಂದಕ್ಕೆ ಪ್ರಾರಂಭ ಆಗಬೇಕಾಗಿದೆ. ಇವತ್ತು ಈ ತಿಂಗಳ 7ನೇ ತಾರೀಕಿಗೆ ಬಜೆಟ್ ಕರೀತಿದ್ರ. ಆ ಬಜೆಟ್ ಅಲ್ಲಿ ಕೂಡ ಅವ್ರು ಏನು ಫಿಕ್ಸೇಷನ್ ಮಾಡ್ಕೊಂಡಿದ್ರೆ ಹತ್ತತ್ರ 15,000 ಕೋಟಿ ರೂಪಾಯಿ ಇವತ್ತು ಎಲ್ಲ ಕೂಡ ನಮಗೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇದ್ದಂತ ಹಣ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣ 25,000 ಕೋಟಿ, ಇದೊಂದು 15,000 ಕೋಟಿ ಅಂದ್ರೆ ಹತ್ತತ್ರ 75,000 ಕೋಟಿ ರೂಪಾಯಿ, ಹತ್ತತ್ರ ಆಯ್ತು 40,000 ಕೋಟಿ ರೂಪಾಯಿ ಆಯ್ತು. ಈ 40,000 ಕೋಟಿ ರೂಪಾಯಿ ಹಣವನ್ನು ಇವತ್ತು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಏನಂತೇಳಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಲಂ ಇದು ಸೆಕ್ಷನ್ 7 ಬಗ್ಗೆ ಡಿ ಬಗ್ಗೆ ಮಾತಾಡ್ತಾರೆ. ನಾನು ಕೂಡ ಪರಿಶಿಷ್ಟ ಜಾತಿಗಳ ಒಬ್ಬ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವನು, ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವನು 70 ಕಾಲಂದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕಾನೂನನ್ನು ಯಾರು ಉಲ್ಲೇಖನೆ ಮಾಡಬಾರ್ದು. ಇವತ್ತು ಕಾನೂನನ್ನು ಉಲ್ಲೇಖನೆ ಮಾಡಬಾರ್ದು ಅಂತ ಹೇಳಿ ಅನ್ನೋದಕ್ಕೋಸ್ಕರವಾಗಿ ಇವತ್ತು ಕೆಲವೊಂದು ನಿಯಮಾವಳಿಗಳು ಇದಾವ. ಸದನದಲ್ಲಿ ನಿಯಮಾವಳಿಗಳಿದ್ದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಫಲಾನುಭವಿಗಳು ಹೆಂಗ್ ಕೊಡಬೇಕು, ಒಂದು ಫಲಾನುಭವಿ ಕೊಟ್ಟರಿಗಿನ ಅವನಿಗೆ ಅಕಸ್ಮಾತ್ ಒಬ್ಬ ವ್ಯಕ್ತಿ ಲೋನ್ ಕೊಟ್ಟಾನಂದ್ರಿಗಿನ ಅವನಿಗೆ ಪುನಃ ಒಂದು ಅವಕಾಶ ಇರುತ್ತೆ. ನೆಕ್ಸ್ಟ್ 20 ವರ್ಷಗಳ ಕಾಲ ಅವರಿಗೆ ಅವಕಾಶನೇ ಇರಲ್ಲ. ಆದ್ರೆ ಇವತ್ತು ಯಾವುದನ್ನು ಕೂಡ ಇವತ್ತು ಗಾಳಿಯಲ್ಲಿ ಯಾವುದನ್ನು ಕೂಡ ಲೆಕ್ಕ ಮಾಡಲಾರ್ದಂತೆ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಇವತ್ತು ಎಲ್ಲಾ ಹಣವನ್ನು ಕೂಡ ಸಂಪೂರ್ಣವಾಗಿ ಬೇರೆ ಕಡೆ ತಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇವತ್ತು ನಾನು ಮೈಸೂರಲ್ಲಿ ಹೋಗಿದ್ದೆ, ಮಕ್ಕಳೆಲ್ಲರೂ ಕೂಡ ಬಂದ್ರು, ಅಣ್ಣವ್ರೆ ನಮ್ಗೆ ಪ್ರತಿ ವರ್ಷ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ರು, ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ, ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ನಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇತ್ತು, ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅಂದ್ರೆ ಅವರು ಇವತ್ತು ಒತ್ತಾಯ ಮಾಡ್ತಿದ್ರು. ಆ ಮಕ್ಕಳೆಲ್ಲರೂ ಕೂಡ ಕಣ್ಣೀರ್ ಹಾಕ್ತಾರೆ, ಯಾರು ಕೇಳಬೇಕು? ಇವತ್ತು ನಾನು ಇದಕ್ಕಿಂತ ಮುಂಚೆ ನಮ್ಮ ರಾಮಚಂದ್ರಣ್ಣವ್ರು ಒಂದು ಕಡೆ ಕರ್ಕೊಂಡು ಹೋದ್ರು, ಅಲ್ಲಿ ಹೋದ್ರೆ ಅಲ್ಲಿ ಸಮುದಾಯ ಬಂದು ನಿಂತೋಗಿದೆ, ಅದಕ್ಕೆ ಹಣವನ್ನು ಕೊಡಕ್ ಆಗ್ತಾ ಇಲ್ಲ ಎಕ್ಕೊಟ್ಟಾರದಲ್ಲಿ. ಇವತ್ತು ಅದೇ ರೀತಿಯಲ್ಲಿ ರಸ್ತೆಗಳು ಇವತ್ತು ನಿಂತೋಗ್ಬಿಟ್ಟೆ, ಇವತ್ತು ಗಂಗಾ ಕಲ್ಯಾಣ ಯೋಜನೆಗಳು ನಿಂತೋಗ್ಬಿಟ್ಟವ, ಪ್ರೋತ್ಸಾಹನೆ ನಿಂತೋಗ್ಬಿಟ್ಟಿದೆ. ಇವತ್ತು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಇವತ್ತು ಹಣವನ್ನು ಕೊಡ್ತಾ ಇದ್ರಿ, ಪ್ರೋತ್ಸಾಹನ ಅದು ನಿಂತೋಗ್ಬಿಟ್ಟಿದೆ. ಸ್ಕಾಲರ್ಶಿಪ್ ಕೊಡಕ್ ಆಗ್ತಾ ಇಲ್ಲ ಇವತ್ತು ಸರ್ಕಾರ ನೌಕರರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. ಇವತ್ತು ಯಾರನ್ನ ಬಡವರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕೋಬೇಕಂದ್ರೆ ಬೋರ್ವೆಲ್ ಹಾಕಕ್ಕೂ ಆಗ್ತಾ ಇಲ್ಲ. ನಾವು ಇಷ್ಟು ಆಧಾರ ಕೂಡ ಇನ್ನ ತಾಳ್ಮೆದಿಂದ ಕೂಡ್ಬೇಕನ್ನೋದು ನನ್ನ ಪ್ರಶ್ನೆ ಆಗಿದೆ. ಯಾಕಂದ್ರೆ ನಮ್ಮ ಇವತ್ತು ನಮ್ಮ ಹಕ್ಕು, ನಮ್ಮ ಹೋರಾಟವನ್ನು ನಾವು ಜಗಳ ಮಾಡಿ ಕಸ್ಕೊಳ್ಳಿದ್ರಿಗಿನ, ಜಗಳ ಮಾಡಿ ನಾವು ಉಳಿಸ್ಲಿದ್ರಿಗಿನ ಇನ್ನು ಮುಂದಿನ ದೇಶದ ನಮ್ಮ ರಾಜ್ಯದಲ್ಲಿ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ಭವಿಷ್ಯ ಏನನ್ನಂತ ಕಾರಣದಿಂದ ಇವತ್ತು ದೊಡ್ಡ ಜನಾಂದೋಲನ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡು ಇವತ್ತು ನನ್ನ ತಂಡದಲ್ಲಿ ಅನೇಕ ಒಂದು ಪ್ರಮುಖರ ಜೊತೆಲಿ ನಾವೆಲ್ಲರೂ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ಕೊಂತ ಜನರಿಗೆ ತಿಳಿಸಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಉದಾಹರಣೆಯಾಗಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಮ್ಮ ಹತ್ತತ್ರ ಇವತ್ತು ಆಯ್ತು. ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿ ದೇಶದಲ್ಲಿ. ಮಹಾರಾಷ್ಟ್ರ ಆದ ನಂತರ ಇವತ್ತು ಬಹಳ ದೊಡ್ಡ ರೆವಿನ್ಯೂ ಕಲೆಕ್ಟ್ ಮಾಡೋಂಥ ರಾಜ್ಯ ಅಂತ ಕರ್ನಾಟಕ. ಇವತ್ತು ಹಣಕಾಸಿನ ಪರಿಸ್ಥಿತಿ ನೀವು ದಿವಾಳಿ ಮಾಡ್ಕೊಂಡಿದ್ರಿ, ನಿಮ್ಮ ಖಜಾನೆ ಖಾಲಿ ಮಾಡ್ಕೊಂಡಿದ್ರಿ, ಕರ್ನಾಟಕವನ್ನು ಭಿಕ್ಷುಕರಾಕಿ ಮಾಡಿದ್ರಿ. ಇವತ್ತು ಹಣ ಎಲ್ಲ ಖಾಲಿ ಮಾಡ್ಕೊಂಡು ಭಿಕ್ಷುರಾಕಿ ಮಾಡ್ಕೊಂಡು ಪುನಃ ನಮ್ಮ ಹತ್ರ ಲೂಟಿ ಮಾಡ್ಬೇಕಂದ್ರೆ ಎಲ್ಲ ಟ್ಯಾಕ್ಸ್ಗಳು ಬೆಳೆಸಿದ್ರಿ, ಟ್ಯಾಕ್ಸ್ಗಳು ಎಕ್ಸೈಸ್ ಟ್ಯಾಕ್ಸ್ ಬೆಳೆಸಿದ್ರಿ. ನಂತರ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರಿ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಯಾರನ್ನ ಮಾರಾಟ ಮಾಡ್ಬೇಕಂದ್ರೆ ಡೀಡು ನೋಟ್ಸ್ ಎಲ್ಲ ಕೂಡ ಜಾಸ್ತಿ ಮಾಡಿದ್ರಿ. 100% ಜಾಸ್ತಿ ಮಾಡಿದ್ರಿ. ಹಾಲು ನೀರು ಎಲ್ಲವನ್ನು ಕೂಡ ಜಾಸ್ತಿ ಮಾಡಿದ್ರಿ. ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಅದು ಕೂಡ ಜಾಸ್ತಿ ಮಾಡಿದ್ರಿ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ನಾವೇನು ಹೇಳ್ತಾ ಇದೀವಿ, ಇವತ್ತು ಉದಾಹರಣೆಯಾಗಿ ಹೇಳ್ಬೇಕಾದ್ರೆ ನೀವೆಲ್ಲ ಕೂಡ ಗ್ಯಾರಂಟಿ ಕೊಟ್ಟಿದ್ರಿ, ಇಲ್ಲ ನಾಕೋಲ್ಲ ಬಡವರು ಸಹಾಯ ಆಗಬೇಕು.